Highest News, NewsX. ಶ್ರೀ ಸಾಯಿ ಡೆವಲಪರ್ಸ್ ಮತ್ತು ಪ್ರಮೋಟರ್ಸ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ಸಾಯಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಆದಂತಹ ಹೇಮಂತ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಾಜೆಕ್ಟಿಗೆ ಯಾವೊಂದು ನೇಮನ್ನ ಇಟ್ಟಿದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ. ಏನಂತ ಹೆಸರಿಟ್ಟಿದ್ದೀರಾ ಸರ್ ನಿಮ್ಮ ಪ್ರಾಜೆಕ್ಟ್ಗೆ? ಶ್ರೀ ಸಾಯಿ ಡೆವಲಪರ್ಸ್ ಪ್ರಮೋಟರ್ಸ್ ವತಿಯಿಂದ ಸಾಯಿ ದುರ್ಗಾ ಎನ್ಕ್ಲೇವ್ ಫೇಸ್ 2. ಇನ್ನು ಸರ್, ನಿಮ್ಮ ಒಂದು ಪ್ರಾಜೆಕ್ಟ್ ನ ಯಾವ ಲೊಕೇಶನ್ ನಲ್ಲಿ ಮಾಡಿದ್ದೀರಾ? ಹಾಗಾದ್ರೆ ಈ ವಿಚಾರ ನಿಮ್ಮ ಹತ್ರ ಹಂಚ್ಕೋಬೇಕಂದ್ರೆ ಬಹಳ ಸಂತೋಷ ಪಡ್ತಿದ್ದೀನಿ. ಯಾಕಂದ್ರೆ ಇದು ನೆಲಮಂಗಲ ತುಮಕೂರು ರೋಡ್ ಹೈವೇಯಲ್ಲಿ ಬಹಳ ಅತಿ ವೇಗವಾಗಿ ಬೆಳೀತಾ ಇದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೆಲಮಂಗಲ NMLವರೆಗೂ ಮೆಟ್ರೋ ಬರ್ತಿದೆ. ಸಾಕಷ್ಟು ಡೆವಲಪ್ಮೆಂಟ್ ಇದೆ. ಆದ್ರಿಂದ ನನ್ನ ಮೊದಲನೇ ಆಯ್ಕೆ ತುಮಕೂರು ರೋಡ್. ಇನ್ನು ಅಮ್ಯುನಿಟೀಸ್ ಅಂತ ನೋಡೋದಾದ್ರೆ, ಹಾಗಾದ್ರೆ ನಿಮ್ಮ ಪ್ರಾಜೆಕ್ಟ್ ನಲ್ಲಿ ಏನಿದೆ ಹಾಗಾದ್ರೆ ಅಂತ? ಸಾಯಿ ದುರ್ಗಾ ಪ್ರಾಜೆಕ್ಟ್ ಎನ್ಕ್ಲೇವ್ ಫೇಸ್ 2 ಅಲ್ಲಿ ಅಮ್ಯುನಿಟೀಸ್, ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಕೊಳ್ಳಕ್ಕೆ ಮೂಲಭೂತ ಸೌಕರ್ಯಗಳು ಏನೇನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಖಂಡಿತವಾಗ್ಲೂ ಅದೆಲ್ಲ ಒದಗಿಸಿಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಎಲೆಕ್ಟ್ರಿಸಿಟಿ ಪವರು, ಆಗಲೊಂದು ಡ್ರೈನೇಜ್ ಫೆಸಿಲಿಟೀಸ್, ಒಂದು ಬೋರ್ವೆಲ್ ವಾಟರ್ ಫೆಸಿಲಿಟೀಸ್, ಜೊತೆಗೆ ವಿಲೇಜ್ ಪಕ್ಕದಲ್ಲಿ ಹೊಂದಿಕೊಂಡಿರೋ ಹಾಗೆ ಒಂದು ಉತ್ತಮವಾದ ಲೇಔಟ್ನ ನಿರ್ಮಾಣ ಮಾಡಿದ್ದೀವಿ. ಯಾವೆಲ್ಲ ವ್ಯವಸ್ಥೆಗಳಿದೆ ಅಕ್ಕಪಕ್ಕದಲ್ಲಿ ಅಂತ ನೋಡೋದಾದ್ರೆ ಏನೆಲ್ಲ ಇದೆ ಅಂತ ನಿಮ್ಮ ಪ್ರಾಜೆಕ್ಟ್ಗೆ ತಗೊಂಡ್ರೆ ಅವ್ರಿಗೆ ಏನೆಲ್ಲ ಅನುಕೂಲಗಳಿರುತ್ತೆ ಹಾಗಾದ್ರೆ ಗ್ರಾಹಕರಿಗೆ ಅಂತ? ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಒಂದು ಸ್ವಂತ ಮನೆ ಮಾಡ್ಕೋಬೇಕನ್ನೋ ಬೆಂಗಳೂರಲ್ಲಿ ಸಾಕಷ್ಟು ಜನ ಒಂದು ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ಶ್ರೀ ಸಾಯಿ ಡೆವಲಪರ್ಸ್ ಪ್ರಮೋಟರ್ಸ್ ವತಿಯಿಂದ ಒಂದು ಒಳ್ಳೆ ಪ್ಲಾಟ್ಫಾರ್ಮ್, ಉತ್ತಮವಾದ ಪ್ಲಾಟ್ಫಾರ್ಮ್ ಒದಗಿಸ್ಕೊಟ್ಟಿದ್ದೇವೆ. ಶ್ರೀ ಸಾಯಿ ಡೆವಲಪರ್ಸ್ ವತಿಯಿಂದ 2,75,000 ರೂಪಾಯಿಗೆ 20-30 ನಿವೇಶನಗಳು ಖಂಡಿತವಾಗ್ಲೂ ನಿಮಗೆ ಒಂದು ಕೈಗೆಟುಕೋ ಬೆಲೆದಲ್ಲಿ ಪ್ರತಿಯೊಬ್ಬರಿಗೂ ಕೈಗೆಟುಕೋ ಬೆಲೆದಲ್ಲಿ ಸಿಗ್ಬೇಕಂತ ಉದ್ದೇಶ. ಹಣ ಗಳಿಸ್ಬೇಕನ್ನೋ ಉದ್ದೇಶ ಏನಿಲ್ಲ. ಇನ್ನು ಹಾಗಾದ್ರೆ ಈ ಸೈಟ್ ಮೆಜರ್ಮೆಂಟ್ ಅನ್ನ ನೋಡೋದಾದ್ರೆ ಯಾವ್ಯಾವ ರೀತಿಯಾಗಿದೆ ಹಾಗಾದ್ರೆ ಮೆಜರ್ಮೆಂಟ್ಗಳು ಅಂತ? ಶ್ರೀ ಸಾಯಿ ಡೆವಲಪರ್ಸ್ ಪ್ರಮೋಟರ್ ವತಿಯಿಂದ ಸಾಯಿ ದುರ್ಗಾ ಎನ್ಕ್ಲೇವ್ ಫೇಸ್ 2 20-30, 30-40, 40-60, 60/80 ಎಲ್ಲ ಡೈಮೆನ್ಷನ್ಸ್ ಸಿಗತ್ತೆ. ಇನ್ನು ಏನಂದ್ರೆ ಸರ್, ಕೆಲವೊಬ್ಬರಿಗೆ ಏನು ದುಡ್ಡು ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತೆ. ಎಲ್ರಿಗೂ ಸಹ ಮನೆ ತಗೋಬೇಕು ಅನ್ನುವಂತಹ ಆಸೆ ಸಹ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿ ಮನೆಯನ್ನ ತಗೊಳ್ಳುವಂತಹ ಆಸೆ ಸಹ ಕೆಲವರಿಗೆ ಇರುತ್ತೆ. ಹಾಗಾದ್ರೆ ನಿಮ್ ಕಡೆಯಿಂದ ಏನಾದ್ರೂ ಬ್ಯಾಂಕ್ ಇಂದ ಲೋನ್ ಮಾಡಿಸ್ಕೊಡುವಂತಹ ಚಾನ್ಸಸ್ ಇದೆಯಾ ಹಾಗಾದ್ರೆ ಅಂತ? ನೋಡಿ, ಇಲ್ಲಿ ಪ್ರತಿಯೊಬ್ಬರು ಮಧ್ಯಮ ವರ್ಗದವ್ರಿಗೆ ಒಂದು ಸಣ್ಣ ಅಮೌಂಟ್ ಅಲ್ಲಿ ಒಂದು ಸೈಟ್ ಮಾಡ್ಕೋಬೇಕನ್ನೋ ಒಂದು ಆಸೆ, ಅವ್ರ ಜೀವನದ ಒಂದು ಕನಸು. ಬೆಂಗಳೂರಲ್ಲಿ ಒಂದು 10-15 ಕಿಲೋಮೀಟ್ರಲ್ಲಿ ಒಂದು ಸೈಟ್ ತಗೋಬೇಕಂದ್ರೆ ಒಂದು ಮಧ್ಯಮ ವರ್ಗದ ಭಾಳ ಕಷ್ಟ. 10-15 ಲಕ್ಷಕ್ಕೆ ಸಿಗಲ್ಲ. ಒಂದು 50-60 ಲಕ್ಷಕ್ಕೆ ಒಂದು ನಿವೇಶನ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಮೆಜೆಸ್ಟಿಕ್ಕಿಂದ ಒಂದು 10-15 ಕಿಲೋಮೀಟ್ರಲ್ಲಿ ಈ ಒಂದು 50-60 ಲ್ಯಾಕ್ಸ್ ಬಡ್ಜೆಟಲ್ಲಿ ಸಿಗುತ್ತೆ. ಇವತ್ತಿನ ಪರಿಸ್ಥಿತಿಗೆ ನೆಲಮಂಗಲ ಬೆಂಗಳೂರಿಂದ ಏನಂತ ದೂರ ಎಂದು ಅನ್ಸಲ್ಲ. ನೆಲಮಂಗಲ ಬೆಂಗಳೂರಲ್ಲಿ ಸೇರ್ಕೊಂಡಿದೆ ಆಲ್ರೆಡಿ. 8ನೇ ಮೇಲೆವರೆಗೂ ಆಕ್ಸೆಸಿಟಿ ಸಿಗುತ್ತೆ ನೆಲಮಂಗಲ. ಜೊತೆಗೆ ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಹಬ್ ಇದೆ. ತುಮಕೂರು ರೋಡಲ್ಲಿ ನಿಮ್ಗೆ ಇನ್ನೊಂದು APMC ಯಾರ್ಡ್ ಶಿಫ್ಟ್ ಆಗಿದೆ, ಡಿನೋಟಿಫೈ ಮಾಡಿ ಆಲ್ರೆಡಿ ಆಲೂಗಡ್ಡೆ ಮತ್ತು ಈರುಳ್ಳಿ ಅಲ್ಲಿಂದ ಆಕ್ಸಿಡೆಂಟ್ ಆಗ್ತಿದೆ. ಉತ್ತಮವಾದ ಕನೆಕ್ಟಿವಿಟಿ ಹೊಂದಿದೆ. ಒಂದಾನೊಂದು ಕಾಲದಲ್ಲಿ ಯಾವುದೋ ಮಳ್ಳತ್ತಹಳ್ಳಿ ಮತ್ತು ನಾಗರಬಾವಿ, ವಿಜಯನಗರ ಇವೆಲ್ಲಾನು ಒಂದು ವಿಲೇಜ್ ಒಂದು ಟೈಮಲ್ಲಿ ಇದು ಬೆಂಗಳೂರಿಂದ ದೂರ ಅನಿಸುತ್ತೆ. ಬಟ್ ಇವಾಗ ಅಲ್ಲಿ ಸ್ಕ್ವೇರ್ ಫೀಟು 12,000-14,000 ರೂಪಾಯಿ, 20,000 ರೂಪಾಯಿ ಈ ಥರ ಇದೆ. ಇವತ್ತು ದೂರ ಅನಿಸ್ಬೋದು. ಫ್ಯೂಚರಲ್ಲಿ ಒಂದು ಒಳ್ಳೆ ಅಸೆಟ್ ಆಗೋದನ್ನೋದಕ್ಕೆ ಖಂಡಿತವಾಗಿ ನಿಮ್ಮ ಒಂದು ಚಿರಋಣಿ ಆಗಿರುತ್ತೆ. ನಿಮ್ಮ ಒಂದು ನಂಬಿಕೆಗೆ ಶ್ರೀ ಸಾಯಿ ಡೆವಲಪರ್ಸ್ ಪ್ರಮೋಟರ್ಸ್ ಚಿರಋಣಿ ಆಗಿರುತ್ತದೆ. ಹಾಗಾದ್ರೆ ನೀವು ಹೇಳ್ತಾ ಇರೋದು ಸರ್, ಹಾಗಾದ್ರೆ ಫ್ಯೂಚರ್ ಗ್ರೋತ್ ಚೆನ್ನಾಗಿದೆ ಆ ಕಡೆ ಹೋದ್ರೆ, ನಿಮ್ಮಲ್ಲಿ ಒಂದು ಸೈಟ್ ಅನ್ನ ತಗೊಂಡ್ರೆ ಫ್ಯೂಚರ್ ಗ್ರೋತ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ? ಶ್ರೀ ಸಾಯಿ ಡೆವಲಪರ್ಸ್ ಪ್ರಮೋಟರ್ಸ್ ವತಿಯಿಂದ ಸಾಯಿ ದುರ್ಗಾ ಫೇಸ್ ಎನ್ಕ್ಲೇವ್ ಒಂದು ಅರ್ಧ ಕಿಲೋಮೀಟರ್ ರೇಡಿಯಸ್ ಅಲ್ಲೇ 330 ಅಡಿ ರಿಂಗ್ ರೋಡ್ ರಸ್ತೆ ಆಲ್ರೆಡಿ ಗುದ್ಲಿ ಪೂಜೆ ಮಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು. ಜೊತೆಗೆ ಉತ್ತಮವಾದ ಕನೆಕ್ಟಿವಿಟಿ ಹೊಂದಿರ್ತದೆ ಶ್ರೀ ಸಾಯಿ ಡೆವಲಪರ್ಸ್ ಪ್ರಮೋಟರ್ ಸಾಯಿ ದುರ್ಗಾ ಫೇಸ್ ಎನ್ಕ್ಲೇವ್. ಎವ್ರಿ 5 ಮಿನಿಟ್ಸ್ಗೆ ಒಂದು BMTC ಬಸ್ ಫೆಸಿಲಿಟೀಸ್ ಆಗಲಿ KSRTC ಬಸ್ ಫೆಸಿಲಿಟಿ ಸಿಗುತ್ತೆ. ನೆಲಮಂಗಲ ನ್ಯಾಷನಲ್ ಹೈವೇಯಿಂದ ಜಸ್ಟ್ 2.5 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಒಂದು ಒಳ್ಳೆ ಉತ್ತಮವಾದ ಒಂದು ಡೆವಲಪ್ಮೆಂಟ್ ಆಗಿರೋ
ಒಂದು ಲೇಔಟ್ ನಿರ್ಮಾಣ ಮಾಡಿದ್ದೀವಿ. ಜೊತೆಗೆ 2,75,000 ರೂಪಾಯಿಗೆ ಸಿಗತ್ತಾ ಅನ್ನೋದು ಒಂದು ಪ್ರತಿಯೊಬ್ಬ ಗ್ರಾಹಕರಿಗೆ ಒಂದು ಡೌಟ್ ಬರುತ್ತೆ. ಖಂಡಿತವಾಗ್ಲೂ 2,75,000 ರೂಪಾಯಿಗೆ 20-30 ನಿವೇಶನಗಳು ಕೈಗೆಟ್ಕೋ ಬೆಲೆದಲ್ಲೇ ಲೇಔಟ್ನ ಉತ್ತಮವಾದ ಲೇಔಟ್ನ ನಿರ್ಮಾಣ ಮಾಡಿದ್ದೀವಿ. ಅದು ಒಂದು ಲೇಔಟ್ನ ನಿರ್ಮಾಣ ಮಾಡಬೇಕಂದ್ರೆ ಸಾಕಷ್ಟು ಕಷ್ಟಗಳು ಅನುಭವಿಸಿರ್ತೀವಿ. ಜೊತೆಗೆ ಮೂಲತಃ ನಾವು ಅಲ್ಲಿ ಪ್ರಾಪರ್ ಸ್ಥಳೀಕರು ಗ್ರಾಹಕರಿಗೆ ಈಗ 2,75,000 ರೂಪಾಯಿ ನಮಗೊಂದು ಸ್ಮಾಲ್ ಬಡ್ಜೆಟ್ ಅನಿಸ್ಬೋದು, ಬಟ್ ಗ್ರಾಹಕರಿಗೆ ಒಂದು ಮಧ್ಯಮ ವರ್ಗದವ್ರಿಗೆ ತುಂಬಾ ಅವ್ರದ್ದೊಂದು ಬೇವ್ರನ್ನ ಹನಿ. ಕಸ್ಟಮರ್ಗೆ ಏನಂದರೆ ಮೋಸ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಕಸ್ಟಮರ್ಗೆ ಕೇಳೋದು ಏನೋ ಒಂದು ಒಳ್ಳೆ ಉತ್ತಮವಾದ ಒಂದು ಸೈಟು, ಅವ್ರಿಗೆ ಅವರು ಒಂದು ಕನಸಿನ ಮನೆ ನೆನೆಸು ಮಾಡ್ಕೊಳಕ್ಕೆ ನಮ್ಮ ಹತ್ರ ಬರ್ತಾರೆ. ಈ ಒಂದು ನನಸು ಖಂಡಿತವಾಗ್ಲೂ ಶ್ರೀ ಸಾಯಿ ಡೆವಲಪರ್ಸ್ ಪ್ರಮೋಟರ್ಸ್ ನಿಮ್ಮ ಒಂದು ನಂಬಿಕೆಗೆ ಚಿರಋಣಿ ಆಗಿರ್ತದೆ. ಇನ್ನು ಸರ್ ಏನಂದ್ರೆ ಫ್ರೀ ಆಗಿ ಸೈಟ್ ವಿಸಿಟ್ ಮಾಡೋಕೆ ಏನಾದರೂ ಅವಕಾಶ ಇದೆಯಾ ನಿಮ್ಮೊಂದು ಪ್ರಾಜೆಕ್ಟ್ನಲ್ಲಿ ಅಂತ? ಖಂಡಿತವಾಗ್ಲೂ ಇದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಒಂದು ರೆಪ್ರೆಸೆಂಟೇಟಿವ್ಸ್ ಆಗಲಿ, ಒಂದು ಮ್ಯಾನೇಜರ್ಸ್ ಆಗಲಿ, ಖಂಡಿತವಾಗ್ಲೂ ನಿಮಗೆ ಒಂದು ಕಾಲ್ ರಿಸೀವ್ ಮಾಡಿಕೊಂಡು ನಿಮ್ಮನ್ನು ಒಂದು ಭೇಟಿ ಮಾಡೋಂಥ ಉತ್ತಮವಾದ ಒಂದು ಕೆಲಸ ಮಾಡ್ತಾರೆ. ಜೊತೆಗೆ ನಿಮಗೆ ಒಂದು ಫ್ಯಾಮಿಲಿಯಲ್ಲಿ ನಿರ್ಧಾರ ಮಾಡೋಂಥವ್ರು ಯಾರು, ಫಾರ್ ಎಕ್ಸಾಂಪಲ್ ಯಾರೋ ತಂದೆ ಇರ್ತಾರೆ, ತಾಯಿ ಇರ್ತಾರೆ, ಯಾರೋ ಒಂದು ಎಲ್ಲರೂ ಒಟ್ಟಿಗೆ ಬನ್ನಿ. ನಿಮಗೆ ಏನೊಂದು ಕ್ಯಾಬ್ ಫೆಸಿಲಿಟೀಸ್ ಬೇಕಂತ ಡೋರ್ ಸ್ಟೆಪ್ ಕಳಿಸ್ಕೊಡ್ತಾರೆ. ಸೊ ಬರಬೇಕಾದ್ರೆ ದಯವಿಟ್ಟು ಗ್ರಾಹಕರೇ ನೇರವಾಗಿ ನಿಮಗೆ ಹೇಳ್ತಿದ್ದೀನಿ, ಒಂದು ಚೆಕ್ ಕ್ಯಾರಿ ಮಾಡಿ. ಬಿಕಾಸ್ ನಿಮ್ಗೆ ಯಾವುದೋ ಒಂದು ಸೈಟ್ ಇಷ್ಟ ಆಗುತ್ತೆ, ಆ ಸೈಟ್ನ ಯಾರನ್ನೋ ಬ್ಲಾಕ್ ಮಾಡ್ಕೊಳಕ್ಕೆ ಹೋಗಿರ್ತಾರೆ. ಈಗ ನೀವು ಇಷ್ಟ ಆಗುತ್ತೆ ಹೋಗ್ತೀರಾ, ಪೋಸ್ಟ್ಪೋನ್ ಮಾಡ್ತೀರಾ, ಇನ್ನೊಬ್ರು ಬಂದ್ಬಿಟ್ಟು ಅದನ್ನ ಇಷ್ಟಪಡ್ತಾರೆ. ಸೊ ಆ ಟೈಮಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಮನಸ್ತಾಪ ಬರುತ್ತೆ. ಸೊ ದಯವಿಟ್ಟು ಬರಬೇಕಾದ್ರೆ ಒಂದು ಚೆಕ್ ಕ್ಯಾರಿ ಮಾಡ್ಕೊ ಬನ್ನಿ. ಡಿಸಿಷನ್ ಮೇಕರ್ ಅವ್ರ ಜೊತೆ ಬನ್ನಿ, ಅಲಾಂಗ್ ವಿತ್ ಅ ಫ್ಯಾಮಿಲಿ ವಿಸಿಟ್ ಮಾಡಿ. ನಿಮಗೆ ಏನೇ ಒಂದು ಡಾಕ್ಯುಮೆಂಟ್ರೇಷನ್ ಆಗಲಿ ಖುದ್ದಾಗಿ ನನ್ನನ್ನು ಭೇಟಿ ಮಾಡಿ. ನಾನು ಸಾಧ್ಯವಾದಷ್ಟು ಕಸ್ಟಮರ್ನ ಭೇಟಿ ಆಗ್ತೀನಿ. ಮತ್ತು ಅವ್ರಿಗೆ ಸಣ್ಣ ಪುಟ್ಟ ಕ್ವಶನ್ಸ್ ಬರ್ತಾ ಇರುತ್ತೆ, ಡೌಟ್ಸ್ ಬರುತ್ತೆ, ಲೀಗಲ್ ಪ್ರಾಬ್ಲಮ್ಸ್ ಇರುತ್ತೆ. ಪ್ರತಿಯೊಂದೂ ನಾನೇ ಖುದ್ದಾಗಿ ಭೇಟಿ ಮಾಡಿ ಅವ್ರಿಗೆ ಒಂದು ಸೊಲ್ಯೂಷನ್ ಕೊಡ್ತೀನಿ. ಇನ್ನು ಸರ್ ಸಾಮಾನ್ಯವಾಗಿ ಸೈಟ್ ತಗೊಂತಾರೆ, ಮನೆ ಮಾಡ್ತಾರೆ ಅಂತ ಹೇಳಿದ್ರೆ ಸಾಕಷ್ಟು ಅವರಿಗೂ ಸಹ ನಮಗೆ ಅದಿರಬೇಕು ಇದಿರಬೇಕು, ಸುತ್ತಮುತ್ತ ನಮ್ಗೆ ಅನುಕೂಲವಾಗುವಂತಹ ಒಂದು ವಾತಾವರಣ ಇರಬೇಕು ಅಂತ ಅನ್ಕೊಂತಾರೆ. ಈಗ ಅವರಲ್ಲಿ ಮನೆ ಮಾಡಿದ್ರೆ ಅವ್ರಿಗೆ ಸುತ್ತಮುತ್ತ ಮಕ್ಳಿಗೆ ಶಾಲೆ ಇರಬೇಕು, ಕಾಲೇಜ್ ಇರಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ. ಆ ರೀತಿಯಾಗಿ ಸುತ್ತಮುತ್ತ ಕಾಲೇಜು, ಶಾಲಾ ಕಾಲೇಜ್ ಏನಾದರೂ ಇದೆಯಾ ಹಾಗಾದ್ರೆ ಅಂತ? ಖಂಡಿತವಾಗ್ಲೂ ಇವತ್ತಿನ ದಿನಗಳಲ್ಲಿ ಅತಿ ವೇಗವಾಗಿ ಬೆಳೀತಾರೆ ಅಂದರೆ ತುಮಕೂರು ರೋಡು, ನ್ಯಾಷನಲ್ ಹೈವೇ. ಸೊ ಪುಣೆ ಬಾಂಬೆ ಕಾರಿಡಾರ್ ಒಂದು ರೋಡು ಒಂದು ಒಳ್ಳೆ ಉತ್ತಮ ಡೆವಲಪ್ಮೆಂಟ್ ಹೊಂದಿದೆ. ಸೊ ಕಾಲೇಜಸ್ಸು, ಡೇ ಬೋರ್ಡ್ ಕಾಲೇಜಸ್ ಇದೆ, ಹರ್ಷ ಹಾಸ್ಪಿಟಲ್ ಸಿಗುತ್ತೆ, ಮತ್ತು ಡೇ ಬೋರ್ಡಿಂಗ್ಸ್ ಕಾಲೇಜಸ್ಸು, ಸ್ಕೂಲ್ಸು ಪ್ರತಿಯೊಂದೂ ಆಲ್ಮೋಸ್ಟ್ ಒಂದು 3 to 4 ಕಿಲೋಮೀಟರ್ಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೆಲಮಂಗಲಗೆ 2.5 ಕಿಲೋಮೀಟರ್, ಮ್ಯಾಕ್ಸಿಮಮ್ 5 ಕಿಲೋಮೀಟರ್ ರೇಡಿಯಸಲ್ಲಿ ಹಾಸ್ಪಿಟಲ್ ಸಿಗುತ್ತೆ, MS ರಾಮಯ್ಯ ಹಾಸ್ಪಿಟಲು. ಜೊತೆಗೆ ಡೇ ಬೋರ್ಡಿಂಗ್ ಸ್ಕೂಲ್ಸು ಒಂದು ತಗೊತೀರಾ, ರಾಯಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ತಗೊತೀರಾ, ಅದ್ರ ಜೊತೆಗೆ ಇನ್ನೊಂದು ನ್ಯಾಷನಲ್ ಪಬ್ಲಿಕ್ ಸ್ಕೂಲು, MS ರಾಮಯ್ಯ ಅವರು ಹಾಸ್ಟೆಲ್ಸು, ಡೇ ಬೋರ್ಡಿಂಗ್ ಹಾಸ್ಟೆಲ್ಸು ಕಾಲೇಜಸ್ ಸಿಗುತ್ತೆ. 4 to 5 ಕಿಲೋಮೀಟರ್ಸ್ ನಾವು ಒಂದು ಉತ್ತಮವಾದ ಲೇಔಟ್ ನಿರ್ಮಾಣ ಮಾಡಿದ್ವಿ. ಅಲ್ಲಿಂದ ಜಸ್ಟ್ ಒಂದು 4 ಕಿಲೋಮೀಟರ್ಸ್ to 5 ಕಿಲೋಮೀಟರ್ಸಲ್ಲಿ ಒಂದು ಸ್ಕೂಲ್ಸ್ ಆಗಲಿ, ಬಸ್ ಸ್ಟ್ಯಾಂಡ್ ಆಗಲಿ, ಜೊತೆಗೆ ಒಂದು 7 ಕಿಲೋಮೀಟರ್ಸ್ ರೇಡಿಯಸಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಸಿಗುತ್ತೆ. ಸೊ ಜೊತೆಗೆ ಒಂದು ತುಮಕೂರು ರೋಡು ಒಂದು ಇಂಡಸ್ಟ್ರಿಯಲ್ ಹಬ್ ಆಗ್ತಿದೆ, ದಾಬಾಸ್ಪೇಟೆ ಪ್ರತಿಯೊಬ್ಬರು ಗ್ರಾಹಕರಿಗೂ ಗೊತ್ತಿರ್ತದೆ ಇದೆಲ್ಲ. ಈಗ ನೆಲಮಂಗಲ ಫೇಸ್ 1 ಬಂದ್ಬಿಟ್ಟು 8ನೇ ಮೈಲಿವರೆಗೂ ಮೆಟ್ರೋ ಸಿಟಿ ಆಕ್ಸೆಸ್ ಇದೆ. ಜೊತೆಗೆ 2ನೇ ಹಂತದ ಕಾಮಗಾರಿಗೆ ಮೆಟ್ರೋ ಪಿಲ್ಲರ್ಸ್ ಎಲ್ಲ ಹಾಕ್ತಿದ್ದಾರೆ. ಸೊ ಇವಾಗಲೇ ಯೋಚನೆ ಮಾಡಿ ಗ್ರಾಹಕರೇ, ಇವತ್ತು ಒಂದು 20-30 ಸೈಟಿನ ಬೆಲೆ 2,75,000 ರೂಪಾಯಿಗೆ ಶ್ರೀ ಸಾಯಿ ಡೆವಲಪರ್ಸ್ ವತಿಯಿಂದ ನಿಮ್ಮ ಒಂದು ಕನಸಿನ ಮನೆ ಏನಿದೆಯೋ ನನಸು ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಉತ್ತಮವಾದ ಪ್ಲಾಟ್ಫಾರ್ಮ್. ಬನ್ನಿ ದಯವಿಟ್ಟು ಗ್ರಾಹಕರೇ, ನಮ್ಮ ಕಚೇರಿ ವಿಳಾಸಕ್ಕೆ ನೇರ ಭೇಟಿ ಮಾಡಿ. ಇನ್ನು ಸರ್ ಏನಪ್ಪಾ ಅಂದ್ರೆ ಎಲ್ಲಾ ವರ್ಗದ ಜನರು ಹಾಗಾದ್ರೆ ಈ ಸೈಟ್ ಅನ್ನ ತಗೋಬಹುದು ನಿಮ್ಮ ಒಂದು ಪ್ರಾಜೆಕ್ಟ್ ನಲ್ಲಿ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು. ಈಗ ಏನು ಬಡವರು ಇರ್ತಾರೆ, ಆದ್ರೆ ಮನೆ ಕಟ್ಟಬೇಕು ಅಂತ ಆಸೆ ಎಲ್ರಿಗೂ ಸಹಜವಾಗೇ ಇರುವಂತದ್ದು. ಹಾಗಾದ್ರೆ ಈಗ 2,75,000ಕ್ಕೆ ಸೈಟ್ ಇದೆ ಅಂತ ಹೇಳಿದ್ರಿ, ಅದನ್ನು ಯಾವ ರೀತಿಯಾಗಿ ಕಂತುಗಳ ರೂಪದಲ್ಲಿ ಕಟ್ಬೋದಾ, ಒಂದೇ ಸಲ ಅಮೌಂಟ್ ಕೊಡ್ಬೇಕು ಅಂತ ಆ ತರ ಏನಾದ್ರೂ ಇದೆಯಾ ಅಂತ? ಇಲ್ಲ, ಇಲ್ಲಿ ಏನಂದ್ರೆ ಫಾರ್ ಎಕ್ಸಾಂಪಲ್ ಒಂದು 10ರಿಂದ 15 ಲಕ್ಷಕ್ಕೆ ಸೈಟ್ನ ಬೆಲೆ ಇದ್ದರೆ ಖಂಡಿತವಾಗ್ಲೂ ಲೋನ್ಸ್ ಎಲ್ಲ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಾನು ಕೊಡ್ತಾರಂಥ ಬಡ್ಜೆಟಲ್ಲಿ 2,75,000 ರೂಪಾಯಿ ಇಲ್ಲಿ ತುಂಬಾ ಒಂದು ಹಗ್ಗವಾದಂಥ ಬೆಲೆಗೆ ನಿಜವಾಗ್ಲೂ ಸಿಗತ್ತಾ ಅಂತ ಗ್ರಾಹಕರಿಗೆ ಖಂಡಿತವಾಗ್ಲೂ ಒಂದು ಕ್ವಶನ್ಸ್ ಬರುತ್ತೆ. ಸೊ ಖಂಡಿತವಾಗ್ಲೂ ಶ್ರೀ ಸಾಯಿ ಡೆವಲಪರ್ಸ್ ವತಿಯಿಂದ 2,75,000 ರೂಪಾಯಿಗೆ 20-30 ನಿವೇಶನಗಳು ಕೊಡ್ತಾ ಇದ್ದೀವಿ. ಜೊತೆಗೆ ಒಂದೇ ಸತಿ ಅವ್ರು ಪೇ ಮಾಡಬೇಕನ್ನೋ ಅವಶ್ಯಕತೆ ಏನಿಲ್ಲ. ಸೊ 2,75,000 ರೂಪಾಯಲ್ಲಿ ಫಾರ್ ಎಕ್ಸಾಂಪಲ್ 1,50,000 ರೂಪಾಯಿ ಪೇ ಮಾಡಿದ್ರೆ ಇಮಿಡಿಯೇಟಾಗಿ ಅವ್ರು ರಿಜಿಸ್ಟ್ರೇಷನ್ ಮಾಡ್ತೀವಿ. ನಮ್ಮ ಆಫೀಸಲ್ಲಿ ಫಾರ್ ವೀಕ್ಲಿ ಟ್ವೈಸ್ 2 ಬ್ಯಾಚ್ಗಳು ರಿಜಿಸ್ಟ್ರೇಷನ್ ನಡೀತಿರ್ತದೆ. ಫಾರ್ ಎಕ್ಸಾಂಪಲ್ ಕಸ್ಟಮರ್ಸ್ ಫೋನ್ ಮಾಡ್ತಾರೆ, ನಾಳೆನೇ ಬೇಕಾದ್ರೆ ರಿಜಿಸ್ಟ್ರೇಷನ್ ನಡೀತಿರ್ತದೆ. ಡಾಕ್ಯುಮೆಂಟ್ ರೆಡಿ ಇದೆ, ಒಂದು 60ರಿಂದ 70 ವರ್ಷ ದಾಖಲಾತಿ ಕೊಡ್ತೀವಿ, ಲೀಗಲೈಸ್ ಮಾಡಿಸ್ಕೊಳ್ಳಿ.
ಫಾರ್ ಎಕ್ಸಾಂಪಲ್ ಕೆಲವರು ಫುಲ್ ಕ್ಯಾಶ್ ರೆಡಿ ಇಟ್ಕೊಂಡು ಸರ್ ರಿಜಿಸ್ಟ್ರೇಷನ್ಗೆ ಹೋಗ್ಬೇಕು, ರಿಜಿಸ್ಟ್ರೇಷನ್ ಮಾಡ್ಕೊಂತೀವಿ ಅಂತಾರೆ, ಇಲ್ಲ ಎಲ್ಲೋ ಹೊರಗಡೆ ಔಟ್ ಸ್ಟೇಷನ್ಗೆ ಹೋಗ್ಬೇಕು ಸರ್, ನಾಳೆನೇ ರಿಜಿಸ್ಟ್ರೇಷನ್ ಆಗ್ಬೇಕಂತಾರೆ. ಅಂಥ ಕಸ್ಟಮರ್ ಪ್ರತಿಯೊಬ್ಬರಿಗೂ ಫಾರ್ 1 day ಬಿಫೋರ್ ದಟ್ ನಿಮ್ದೊಂದು ಪ್ಯಾನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ ಒರಿಜಿನಲ್ ಕ್ಯಾರಿ ಮಾಡಿ, ಇಂಥ ಸಮಯಕ್ಕೆ ಬರ್ತಿದ್ದೀವಿ ಅಂತ ನಮ್ಮೊಂದು ರೆಪ್ರೆಸೆಂಟೇಟಿವ್ ಇಂಟಿಮೇಷನ್ ಮಾಡಿ ಖಂಡಿತವಾಗ್ಲೂ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಡೋಕ್ಕೆ ಪ್ರಯತ್ನ ಪಟ್ಟು ಕ್ಲೋಸ್ ಮಾಡ್ಕೊಡ್ತೀವಿ. 1 ದಿವಸದಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಇನ್ನು ಹಾಗಾದ್ರೆ ಪ್ರಮುಖವಾದ ದಾಖಲಾತಿಗಳು ಅಂತ ಏನೆಲ್ಲ ಬೇಕಾಗುತ್ತೆ ಹಾಗಾದ್ರೆ ರಿಜಿಸ್ಟ್ರೇಷನ್ಗೆ? ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ ಅನ್ನ ಇಟ್ಕೊ ಬರ್ಬೇಕಾಗತ್ತೆ ನಿಮ್ಮ ಬಳಿ ಅಂತ? ಸೊ ಇಲ್ಲಿ ಗ್ರಾಹಕರಿಗೆ ಹೇಳೋದು ಏನಂದ್ರೆ, ಅವರು ಒಂದು ಪ್ಯಾನ್ ಕಾರ್ಡು ಅಥವಾ ಆಧಾರ್ ಕಾರ್ಡು ಇವೆರಡು ಕ್ಯಾರಿ ಮಾಡ್ಕೊಂಡು ಬಂದರೆ, ನಮ್ಮ ಒಂದು ಕಚೇರಿ ವಿಲೇಜಕ್ಕೆ ಬಂದರೆ, ನಿಮ್ಮ ಒಂದು ರೆಪ್ರೆಸೆಂಟೇಟಿವ್ ಯಾರ ಹತ್ರ ಮಾತಾಡ್ತೀರಾ ಅಥವಾ ನಾನೇ ಆಫೀಸಲ್ಲಿ ಭೇಟಿ ಮಾಡಿ ಮಾತಾಡಿರ್ತೀನಿ, ಖಂಡಿತವಾಗ್ಲೂ ಅವೆರಡು ಕ್ಯಾರಿ ಮಾಡ್ಕೊ ಬನ್ನಿ. ಮತ್ತು ಯಾರ ಹೆಸರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಷ್ಟೇ, ಅವ್ರ ಹೆಸರು ಮಾಹಿತಿ ಕೊಟ್ಟು ನಿಮ್ಗೊಂದು ಸೇಲ್ರಿ ಡ್ರಾಫ್ಟ್ ಕೊಡ್ತಾರೆ, ಓದ್ಕೊಂಡು ಅದರಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಚೇಂಜಸ್ ಮಾಡಿಕೊಂಡು ಒಂದು ಶ್ರೀ ಸಾಯಿ ಡೆವಲಪರ್ಸ್ ಪ್ರಮೋಟ್ಸಿಂದ ರಿಜಿಸ್ಟ್ರೇಷನ್ ಮಾಡಿ ಸಕ್ಸಸ್ಫುಲ್ಲಾಗಿ ಹ್ಯಾಂಡ್ ಓವರ್ ಮಾಡ್ತಾರೆ. ಜೊತೆಗೆ ನಾವು ಕಸ್ಟಮರ್ಸ್ನ ಒಂದು ಗ್ರಾಹಕರ ನಂಬಿಕೆಗೆ ಚಿರಋಣಿ ಆಗಿರ್ತೀವಿ. ಜೊತೆಗೆ ಒಂದು ಉತ್ತಮವಾದ ಗ್ರಾಹಕರು ಬರ್ತಾ ಇದ್ದಾರೆ, ಸೈಟ್ಸ್ ಆಲ್ರೆಡಿ ಪರ್ಚೇಸ್ ಮಾಡ್ತಿದ್ದಾರೆ, ರಿಜಿಸ್ಟ್ರೇಷನ್ಸ್ ಎಲ್ಲ ನಡೀತಿದ್ದಾವೆ ಸಕ್ಸಸ್ಫುಲ್ ಆಗಿ. ಸರ್, ಇನ್ನು ನಿಮ್ಮ ಒಂದು ಪ್ರಾಜೆಕ್ಟ್ ನಲ್ಲಿ ಏನಾದರೂ ಸೈಟ್ ತಗೊಂಡ್ರೆ ಮುಂದೆ ಯಾವ ರೀತಿ ಆಗಿರುತ್ತೆ, ಫ್ಯೂಚರ್ ಗ್ರೋತ್ ಅನ್ನೋದು ಯಾವ ರೀತಿ ಆಗಿರುತ್ತೆ ಹಾಗಾದ್ರೆ ಅಂತ? ಖಂಡಿತವಾಗ್ಲೂ ಶ್ರೀ ಸಾಯಿ ಡೆವಲಪರ್ಸ್ ಪ್ರಮೋಟರ್ಸ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಸಾಯಿ ದುರ್ಗ ಫೇಸ್ 2 ಎನ್ಕ್ಲೇವ್ ಅಲ್ಲಿ ಒಂದು ಮಧ್ಯಮ ವರ್ಗದವ್ರು ಯಾರೋ ಒಬ್ರು ತಗೊಂಡ್ರು ಒಂದು ಸೈಟ್ ಅನ್ಕೊಳ್ಳಿ, ಇವತ್ತಿನ ಹಗ್ಗದ ಬೆಲೆಗೆ 2,75,000 ರೂಪಾಯಿಗೆ ಒಂದು ಸೈಟ್ ಹಂಚಿಕೆ ಮಾಡ್ತಿದ್ದೀವಿ. ಸೊ ಇವತ್ತು ಒಂದು ಸೈಟ್ನ ಅವ್ರು ತಗೊಂಡು ಒಂದು 3 to 4 years ಖಂಡಿತವಾಗ್ಲೂ ಒಂದು ಒಳ್ಳೆ ಡಬಲ್ ಆಗೋವಂಥ ಚಾನ್ಸಸ್ ಇದೆ. ಯಾಕಂತ ಹೇಳಿ ಗ್ರಾಹಕರೇ, ಇಲ್ಲಿ 330 ಅಡಿ ರಿಂಗ್ ರೋಡ್ ರಸ್ತೆ ಬರ್ತಿದೆ. ಸಿಟಿ ಹೊರವಲಯದಲ್ಲಿ 330 ಅಡಿ ರಸ್ತೆ ನಿರ್ಮಾಣ ಮಾಡ್ತಿದ್ದಾರೆ. ಜೊತೆಗೆ ಒಂದು ಒಳ್ಳೆ ಉತ್ತಮವಾದ ಕಾಂಟ್ಯಾಕ್ಟ್ ಇದೆ, ತುಮಕೂರು ರಸ್ತೆ ಅತಿ ವೇಗವಾಗಿ ಬೆಳೀತಾ ಇದೆ. 2nd phase ಮೆಟ್ರೋ ಬರ್ತಿದೆ. ಜೊತೆಗೆ ಸ್ಕೂಲ್ಸು, ಕಾಲೇಜಸ್ಸು, ಸಾಕಷ್ಟು ಡೆವಲಪ್ಮೆಂಟ್ಸು ತುಮಕೂರು ರೋಡಲ್ಲಿ ಬರ್ತಿದೆ. ಜೊತೆಗೆ ಒಂದು ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಹಬ್ ಬರ್ತಿದೆ. ಎಕ್ಸಾಂಪಲ್ ತಗೊಂಡ್ರೆ ಅನ್ಕೊಂಡು APMC ಆರ್ಡ್ ಬಂದಿದೆ. ಸೊ ಅಲ್ಲಿಂದ ಆಕ್ಸೆಸಿಟಿ ಆಗ್ತದೆ. ಜೊತೆಗೆ ಒಂದು ವೀಕೆಂಡ್ ಚೆನ್ನಾಗಿ ಕಳಿಬೋದು. ಸುತ್ತಮುತ್ತ ಬಂದ್ಬಿಟ್ಟು ಒಂದು ಒಳ್ಳೆ ಹೋಟೆಲ್ಸು, ರೆಸಾರ್ಟ್ಸ್ ಇದೆ. ಪ್ರತಿಯೊಂದೂ ಒಂದು ಅನುಕೂಲವಾದ ವಾತಾವರಣದಲ್ಲಿ ಒಂದು ಒಳ್ಳೆ ಉತ್ತಮವಾದ, ಜೊತೆಗೆ ಮೇನ್ ರೋಡ್ ಅಡ್ಜಸೆಂಟ್ ಪ್ರಾಪರ್ಟಿ ಮಾಡಿದ್ದೀವಿ. ವಿಲೇಜ್ಗೆ ಹೊಂದಿಕೊಂಡಿರೋ ಅಂಥ ಪ್ರಾಪರ್ಟೀಸ್ ಮಾಡಿದ್ದೀವಿ. ಒಂದು ಸರ್ವಸಾಮಾನ್ಯ ಒಂದು ಮಧ್ಯಮ ವರ್ಗದವ್ರ ಮನೆಗೆ ಏನೇನು ಬೇಕು, ಒಂದು ಫ್ಯಾಮಿಲಿ ನಡೆಸ್ಬೇಕಂದ್ರೆ, ಜೊತೆಗೆ ಜನತಾ ಬಜಾರ್ ಅಂತ ಸಿಗುತ್ತೆ. ನನ್ನ ಒಂದು ಪ್ರಾಜೆಕ್ಟ್ ಎದುರುಗಡೆನೆ ಒಂದು ವಾಕಬಲ್ ಡಿಸ್ಟೆನ್ಸ್ ಜನತಾ ಬಜಾರ್ ಅಂತ ಸಿಗುತ್ತೆ. ಮನೆಗೆ ಏನೇನು ದಿನಸಿ ಐಟಮ್ ಬೇಕೋ ಪ್ರತಿಯೊಂದು ಸಿಗುತ್ತೆ. ಜೊತೆಗೆ ದಿನನಿತ್ಯ ಬಳಸುವಂಥ ಬಿಸ್ಲರಿ ಪ್ಯೂರಿಫೈ ವಾಟರ್ ಒಂದು ಘಟಕ ಸ್ಥಾಪನೆ ಮಾಡಿದ್ದೀವಿ. ಒಂದು 5 ರೂಪೀಸ್ ಹಾಕಿದ್ರೆ 25 ಲೀಟರ್ ವಾಟರ್ ಸಿಗುತ್ತೆ. ಅತಿ ಉತ್ತಮವಾದ ಒಂದು ಲೊಕೇಶನಲ್ಲಿ ಒಂದು ಫೇಸ್ 2 ಅಂತ ಲಾಂಚ್ ಮಾಡಿದ್ದೀವಿ. ಗ್ರಾಹಕರು ತುಂಬ ಜನ ಬರ್ತಿದ್ದಾರೆ, ಸೈಟ್ಸ್ ತಗೊತಿದ್ದಾರೆ, ರಿಜಿಸ್ಟ್ರೇಷನ್ ಆಗ್ತಿದೆ. ಬನ್ನಿ ಗ್ರಾಹಕರೇ, ದಯವಿಟ್ಟು ಕಚೇರಿಗೆ ಒಂದ್ಸತಿ ಭೇಟಿಯಾಗಿ ನಿಮ್ಗೆ ಏನೇನೋ ಒಂದು ಕ್ವಶನ್ಸ್ ರೈಸ್ ಆಗುತ್ತೋ ಖಂಡಿತವಾಗ್ಲೂ ನನ್ನ ಒಂದು ಸಂಸ್ಥೆಯಲ್ಲಿ ನಾನೇ ನಿಮ್ಮ ಖುದ್ದಾಗಿ ಭೇಟಿಯಾಗಿ ಒಂದು ಒಳ್ಳೆ ಉತ್ತಮವಾದ ಸೈಟ್ ಹಂಚಿಕೆ ಮಾಡ್ತೀನಿ. ಇನ್ನು ಸರ್, ನೀವು ಯಾವೆಲ್ಲ ರೀತಿಯ ಪ್ರಾಜೆಕ್ಟ್ಗಳನ್ನು ಮಾಡಿದ್ದೀರಾ, ಹಾಗೆ ಆ ಪ್ರಾಜೆಕ್ಟಿಗೆ ಯಾವ ರೀತಿಯಾದ ರೆಸ್ಪಾನ್ಸ್ ಇತ್ತು, ಈ ಪ್ರಾಜೆಕ್ಟಿಗೆ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಇದೆ ಹಾಗಾದ್ರೆ ಅಂತ? ಸಂಸ್ಥೆ ಸ್ಟಾರ್ಟ್ ಆಗಿ ಆಲ್ರೆಡಿ 6 ವರ್ಷ ಸಕ್ಸಸ್ಫುಲ್ ಸತತವಾಗಿ ನಾವು ನಡ್ಸ್ಕೊಂಡು ಬಂದಿದ್ದೀವಿ ಕಂಪ್ಲೀಟ್ಫುಲ್ ಆಗಿ. ಸೊ 13,000 to 14,000 ಗ್ರಾಹಕರಿಗೆ ಒಂದು ಸೈಟ್ ಹಂಚಿಕೆ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದೀವಿ. ಆಗಲೇ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಬಂದು ತಾವರೆಕೆರೆ ಹತ್ರ ಮಾಡಿದ್ದೀವಿ. ಆಲ್ರೌಂಡ್ ಒಂದು 30-40 ಬಂದು 17 ಲಕ್ಷ ರೂಪಾಯಿ ಆಗುತ್ತೆ. ಆ ಒಂದು ಲೇಔಟಲ್ಲಿ ಒಂದು ಓವರ್ ಟ್ಯಾಂಕು, ತಾರೋಡು, ಅಮ್ಯುನಿಟೀಸ್ ಚೆನ್ನಾಗಿ ಕೊಟ್ಟಿದ್ದೀವಿ. ಡ್ರೈನೇಜ್ ಫೆಸಿಲಿಟೀಸು, ಇಂಡಿವಿಜುವಲ್ ಸೈಟ್ ವಾಟರ್ ಕನೆಕ್ಷನು, ಎಲೆಕ್ಟ್ರಿಸಿಟಿ. ಆಲ್ರೆಡಿ ಲೇಔಟಲ್ಲಿ 1-2 ಕಸ್ಟಮರ್ ಆಲ್ರೆಡಿ ಮನೆ ಕಟ್ಕೊಂಡು ನಿರ್ಮಾಣ ಮಾಡಿ ವಾಸ ಮಾಡ್ತಿದ್ದಾರೆ. BMTC ಬಸ್ ಫೆಸಿಲಿಟೀಸು ತುಂಬಾ ಚೆನ್ನಾಗಿದೆ. ಓಕೆ ಸರ್, ಇನ್ನೇನಪ್ಪ ಅಂದರೆ ಬೆಂಗಳೂರು ಅಂದರೆ ಪೊಲ್ಯೂಷನ್ನು, ಸುತ್ತಮುತ್ತ ಗ್ರೀನರಿ ನೋಡೋಕೆ ಸಿಗೋಲ್ಲ, ಮರ ಗಿಡನೇ ಸಿಗಲ್ಲ ಅನ್ನುವಂಥ ಒಂದು ಜನರ ಒಂದು ಆರೋಪ. ಇನ್ನು ನಿಮ್ಮಲ್ಲಿ ಏನಾದರೂ ತಗೊಂಡ್ರೆ ಸೈಟ್ಗಳನ್ನ ಅಲ್ಲಿ ಮನೆ ಮಾಡಿದರೆ ಸುತ್ತಮುತ್ತ ಹಾಗಾದರೆ ಅಂತ ವಾತಾವರಣ ಇದೆಯಾ, ಗ್ರೀನರಿ ಇದೆಯಾ ಸುತ್ತಮುತ್ತ ಅಂತ? ಇದರಲ್ಲಿ ಮೇನ್ ಗ್ರಾಹಕರಿಗೆ ಒಂದು ವಿಲೇಜ್ ಪಕ್ಕದಲ್ಲಿ ಒಂದು ವಿಲೇಜ್ನ ಸೊಗಡು ಏನಿದೆಯೋ ಹೆಚ್ಚು ಕಾಣಿಸುತ್ತೆ. ಜೊತೆಗೆ ಮೇನ್ ರೋಡಲ್ಲಿ ಬಸ್ ಫೆಸಿಲಿಟೀಸ್ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ನ್ಯಾಷನಲ್ ಹೈವೇಯಿಂದ 2.5 ಕಿಲೋಮೀಟ್ರಲ್ಲಿ ಒಂದು ಅಂತರದಲ್ಲೇ ಲೇಔಟ್, ಒಂದು ಉತ್ತಮವಾದ ಲೇಔಟ್ನ ನಿರ್ಮಾಣ ಮಾಡಿದ್ದೀವಿ. ಸೊ ಗ್ರಾಹಕರು ಬರ್ತಾ ಇದ್ದಾರೆ, ತುಂಬ ಖುಷಿ ಪಡ್ತಿದ್ದಾರೆ. ಅವರ ಒಂದು ನಂಬಿಕೆಗೆ ಚಿರಋಣಿ ಆಗಿದ್ದೀವಿ. ಓಕೆ ಸರ್, ಇನ್ನು ಸಾಮಾನ್ಯವಾಗಿ ಜನರಲ್ಲಿ ಕಾಡುವಂಥ ಪ್ರಶ್ನೆ ಅಂದರೆ 2,75,000 ನಿಜವಾಗ್ಲೂ ಸಿಗುತ್ತಾ ನಮಗೆ ಸೈಟು ಅನ್ನುವಂಥದ್ದು? ಯಾಕಂದರೆ ಈಗ ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು, ಡೆವಲಪ್ ಆಗ್ತಿದೆ ಬೆಂಗಳೂರು ತುಂಬಾನೇ, ಈ ಒಂದು ಅನುಮಾನ ಕಾಡುತ್ತೆ ಗ್ರಾಹಕರಲ್ಲಿ ಯಾವಾಗಲೂ ಸಹ. ಹಾಗಾದರೆ ಎಷ್ಟು ಮಟ್ಟಿಗೆ ಇದನ್ನ ಗ್ರಾಹಕರು ನಂಬಿ ಬರ್ಬೋದು ನಿಮ್ಮ ಬಳಿ ಅಂತ?
ಖಂಡಿತವಾಗ್ಲೂ ಇವತ್ತು ಶ್ರೀ ಸಾಯಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ವತಿಯಿಂದ 2,75,000 ರೂಪಾಯಿಗೆ 20-30 ನಿವೇಶನಗಳು ಹಂಚಿಕೆ ಮಾಡ್ತಿದ್ದೀವಿ. ಸರ್ವಸಾಮಾನ್ಯ ಒಂದು ಡೌಟ್ ಬರ್ಬೋದು ಗ್ರಾಹಕರಿಗೆ, ಏನಪ್ಪ 2,75,000 ಹಗ್ಗದ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ, ಈ ಪ್ರಾಪರ್ಟಿ ನಮ್ಗೆ ಸಿಗತ್ತಾ, ಅದು ಒಳ್ಳೇದಾ ಅಥವಾ ಕೆಟ್ಟದಾ ಅಂತ ಯೋಚನೆ ಮಾಡ್ತಿರ್ತಾರೆ. ಖಂಡಿತವಾಗ್ಲೂ ಬನ್ನಿ, ಕಚೇರಿಗೆ ಒಂದು ಸತಿ ಭೇಟಿಯಾಗಿ ಕುಂದು ಕೊರತೆಗಳು ನಾನು ಚರ್ಚೆ ಮಾಡಿ ನಿಮ್ಗೆ ಒಳ್ಳೆಯ ಉತ್ತಮವಾದ ಒಂದು ಹಂಚಿಕೆ ಮಾಡ್ತೀನಿ. ಜೊತೆ ಗ್ರಾಹಕರು ಏನಪ್ಪ ಅವ್ರು ಕೊಡೋ ಅಂಥ ಹಣಕ್ಕೆ ಮೋಸ ಆಗಬಾರ್ದು. ಅವ್ರು ಕೊಡೋ ಅಂಥ ಹಣ ಅವರು ಜೀವನದಲ್ಲಿ ಸಾಕಷ್ಟು ಕಷ್ಟಪಟ್ಟು ಹಣನ ಸಂಪಾದನೆ ಮಾಡಿ ಸೇವಿಂಗ್ ಮಾಡಿರ್ತಾರೆ. ಒಂದು PF ಅಮೌಂಟು ಅಥವಾ ಒಂದು ಗಾರ್ಮೆಂಟ್ಸ್ಗೆ ಹೋಗೋರು ಅಥವಾ ಪ್ರತಿಯೊಬ್ಬರಿಗೂ ಒಂದು ಪ್ರೊಫೈಲ್ ಅನ್ನೋದಿರುತ್ತೆ. ಸೊ ಮಧ್ಯಮ ವರ್ಗದವ್ರಿಗೆ, ಕೂಲಿ ಮಾಡ್ಕೊಂಡಂಥವ್ರಿಗೆ ಪ್ರತಿಯೊಬ್ಬರಿಗೂ ಒಂದು ಕೈಗೆ ಎಟ್ಕೋ ಬೆಲೆದಲ್ಲಿ ನಾನೊಂದು ಉತ್ತಮವಾದ ಲೇಔಟ್ ನಿರ್ಮಾಣ ಮಾಡಿದ್ದೀವಿ. ಬನ್ನಿ ಗ್ರಾಹಕರೇ. ಜೊತೆಗೆ ಈ ಒಂದು ಸೈಟ್ನ ತಗೊಳ್ಳೋರು ಪ್ರತಿಯೊಬ್ಬರು ಗ್ರಾಹಕರಿಗೂ 20-30 ನಿವೇಶನ ತಗೊಳ್ಳೋರಿಗೆ 2 ಗ್ರಾಮ್ಸ್ ಗೋಲ್ಡ್ ಕಾಯಿನ್ಸ್ ಆಫರ್ ಮಾಡ್ತಿದೆ. ನ್ಯೂ ಇಯರ್ ಸ್ಪೆಷಲ್ ಆಫರ್ ಅಂತ ಕೊಡ್ತಿದ್ದೀವಿ. ಬನ್ನಿ ಗ್ರಾಹಕರೇ. ನಿಜವಾಗ್ಲೂ 2,75,000 ರೂಪಾಯಿಗೆ ಸೈಟ್ ಸಿಗತ್ತಾ ಅನ್ನೋದು, ಯಾಕಂದ್ರೆ ಅಲ್ಲಿ ಮೂಲತಃ ನಾವು ಪ್ರಾಪರ್ ಸ್ಥಳೀಕರು. ಗ್ರಾಹಕರೇ ನಾನೊಂದು ಕಿವಿ ಮಾತೇನೆಂದ್ರೆ, ಎಲ್ಲರೂ ತಗೊಳ್ಳಿ, ಇವತ್ತಿನ ಒಂದು ಬಿಸ್ನೆಸ್ ಕಾಂಪಿಟೇಷನ್ ಅಲ್ಲಿ ಒಂದು ಸೈಟ್ ತಗೊಳ್ಳಿ, ನಿಮ್ಮ ಒಂದು ಕನಸು ನನಸು ಮಾಡ್ಕೊಳ್ಳಿ. ಜೊತೆಗೆ ಓನರ್ ಎಲ್ಲಿನವರು, ಮೂಲತಃ ಪ್ರಾಪರ್ ಎಲ್ಲಿನವರು, ಯಾವುದೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಿರ್ತಾರೆ, ಇತ್ತೀಚೆಗೆ ಎಲ್ಲ ನೋಡ್ತಿರ್ತೀರ ಮಾಧ್ಯಮಗಳಲ್ಲಿ ಅಥವಾ ಪೇಪರ್ ನ್ಯೂಸ್ ಚಾನಲ್ ಎಲ್ಲಾನು. ಈ ಒಂದು ನಿಮ್ಮ ಒಂದು ಏನಿದೆ ಒಂದು ಕಷ್ಟಪಟ್ಟರೆ ಸೇವಿಂಗ್ ಹಣಕ್ಕೆ ನಿಜವಾಗ್ಲೂ ಆ ಒಂದು 2,75,000 ರೂಪಾಯಿಗೆ ಸಿಗತ್ತಾ, ಅದನ್ನ ಖಂಡಿತವಾಗ್ಲೂ ನಿಮ್ಮ ಒಂದು ನಂಬಿಕೆಗೆ ಶ್ರೀ ಸಾಯಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಒಂದು ಚಿರಋಣಿ ಆಗಿರುತ್ತೆ. ಇನ್ನು ಸರ್, ನೀವೇನಂದ್ರೆ 2,75,000ಕ್ಕೆ ನಿವೇಶನಗಳ ಹಂಚಿಕೆಯನ್ನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಹಾಗಾದ್ರೆ ಆ ಒಂದು ಡಾಕ್ಯುಮೆಂಟೇಶನ್ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳ್ಬೋದಾ? ಖಂಡಿತವಾಗ್ಲೂ ಈಗ ಒಂದು ಹಗ್ಗದ ಬೆಲೆಯಲ್ಲಿ 2,75,000 ರೂಪಾಯಿಗೆ ಏನು ಸೈಟ್ ಹಂಚಿಕೆ ಮಾಡ್ತಿದ್ದೀವಿ ಶ್ರೀ ಸಾಯಿ ಡೆವಲಪರ್ಸ್ ವತಿಯಿಂದ ಅಂದರೆ, ಮೂಲತಃ ಒಂದು 60 to 50 years ಡಾಕ್ಯುಮೆಂಟ್ ಕೊಡ್ತೀವಿ. ನೀವು ತಗೊಂಡು ಲೀಗಲೈಸ್ ಚೆಕ್ ಮಾಡಿಸ್ಕೋಬೋದು. ನಿಮ್ಮದೇ ಅಂತಹ ಒಂದು ಅಡ್ವೊಕೇಟ್ ಇರ್ತಾರೆ, ತಗೊಂಡೋಗಿ ಲೀಗಲೈಸ್ ಚೆಕ್ ಮಾಡಿಸ್ಕೊಳ್ಳಿ. ಜೊತೆಗೆ ಏನೇ ಕ್ವೈರೀಸ್ ಬಂದ್ರೂ ಕುಂದು ಕೊರತೆಗಳು ಚರ್ಚೆ ಮಾಡೋಕ್ಕೆ ಕಚೇರಿ ವಿಳಾಸಗಳನ್ನು ಭೇಟಿ ಮಾಡಿ ಅದು ಸಂಬಂಧಪಟ್ಟ ದಾಖಲಾತಿಗಳು ಪ್ರತಿಯೊಂದು ಒದಗಿಸ್ಕೊಡ್ತಾರೆ. ಖಂಡಿತವಾಗ್ಲೂ ಗ್ರಾಹಕರೇ, ಇವತ್ತಿನ ಒಂದು ಹಗ್ಗದ ಬೆಲೆ 2,75,000 ರೂಪಾಯಿ ಏನಿದೆಯೋ, ಒಂದು ಪ್ರತಿಯೊಬ್ಬ ಸರ್ವಸಾಮಾನ್ಯರು ಕೈಗೆಟುಕೋ ಬೆಳೆದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಕನೆಕ್ಟಿವಿಟಿ ಹಾಗೂ ಒಂದು ಒಳ್ಳೆಯ ಉತ್ತಮವಾದ ಲೇಔಟ್ ಮಾಡಿದ್ದೀವಿ. ಈ ಒಂದು ಪ್ಲಾಟ್ಫಾರ್ಮು ಒಂದು ಮಧ್ಯಮ ವರ್ಗದವ್ರಿಗೆ ಮಾಡಿಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ಬನ್ನಿ, ನಿಮ್ಮ ಒಂದು ನಂಬಿಕೆ ಏನಿದೆ ಆ ನಂಬಿಕೆಗೆ ಚಿರಋಣಿ ಆಗಿರ್ತೀವಿ ಶ್ರೀ ಸಾಯಿ ಡೆವಲಪರ್ಸ್ ವತಿಯಿಂದ. ನಮಸ್ಕಾರ. ಓಕೆ ಸರ್, ಇಷ್ಟೊತ್ತು ಏನು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಗ್ರಾಹಕರಿಗೆ ಯಾವ ರೀತಿಯಾಗಿ ನೀವು ಬಂದ್ಬಿಟ್ಟು ನಿಮ್ಮ ಒಂದು ಸೈಟನ್ನು ತಗೊಳ್ಬೋದು ಅನ್ನುವಂತಹ ಮಾಹಿತಿ, ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಸರ್. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ. दो बेचारे बिना सहारे, देखो भाग भाग कर